ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಏನಪ್ಪ ಅಂತಂದರೆ ವೆಜಿಟೇಬಲ್ ಸೂಪ್ ಅಂತಂದ್ಬಿಟ್ಟು. ಇದು ಯಾರು ಡಯಟ್ ಮಾಡ್ತಾ ಇರ್ತಾರೋ, ಅಂದರೆ ವೆಯ್ಟ್ ಲಾಸ್ ಮಾಡುವಂಥವ್ರು ಮತ್ತು ಡಯಾಬಿಟಿಸ್ ಇರೋರಿಗೂ ತುಂಬ ಒಳ್ಳೆಯದು. ಈ ಒಂದು ಸೂಪ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ನೋಡಿ, ಮೊದಲಿಗೆ ಇಷ್ಟು ಬೇಕಾಗತ್ತೆ. ಇದೇನು ಅಂತ ಒಂದೊಂದನ್ನು ನಾನು ಹೇಳ್ತೀನಿ. ಮೊದಲು ಸಣ್ಣಗೆ ಹಚ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಮತ್ತು ಇದನ್ನು ಟೋಫು ಅಂತ ಹೇಳ್ತಾರೆ. ಪ್ರೋಟೀನ್ಗೋಸ್ಕರ ನಾನು ಇದನ್ನು ಹಾಕ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ನಿಮಗೆ ಏನೇನೆಲ್ಲ ತರಕಾರಿಗಳು ಇಷ್ಟನೋ ಅದೆಲ್ಲ ಹಾಕ್ಬೋದು. ಇದಕ್ಕೆ ಎಷ್ಟು ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ನೋಡಿ ಸ್ವಲ್ಪ ಕಾರ್ನ್ ಮತ್ತು ಬಟಾಣಿ ಹಾಕ್ತಾ ಇದ್ದೀನಿ. ಮತ್ತು ಸೊಪ್ಪು, ಯಾವ ಸೊಪ್ಪಾದರೂ ಪರವಾಗಿಲ್ಲ, ಅದನ್ನು ಸ್ವಲ್ಪ ಇದರಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಚೆನ್ನಾಗಿರುತ್ತೆ ಯಾವ ಸೊಪ್ಪು ಅಂತಂದರೆ ನುಗ್ಗೆ ಸೊಪ್ಪು. ಅದನ್ನು ನೀವು ಒಂದು ಹಿಡಿಯಷ್ಟು ಬಳಸಿದ್ರೂ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡು ಅದರಲ್ಲಿ 1.5 ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕಿ. ತುಪ್ಪಕ್ಕಿಂತ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಅದಕ್ಕೆ ತುಪ್ಪ ಹಾಕಿದ್ದೀನಿ. ಆಮೇಲೆ ಒಂದು ಚಕ್ಕೆ, ಒಂದು 3 ಲವಂಗ, ಆಮೇಲೆ ಒಂದು ಎಲೆ, ಇಷ್ಟು ಹಾಕಿ ಇದರ ಜೊತೆಗೆ ಸಣ್ಣಗೆ ಹೆಚ್ಕೊಂಡಿರ್ತೀವಲ್ವ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಇದರ ಜೊತೆಗೆ ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಸೋಂಪು ಮತ್ತು ಜೀರಿಗೆ ಒಂದು ಚಿಕ್ಕ ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಷ್ಟು ಹಾಕಿ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿರೋದು ಮತ್ತು ಈರುಳ್ಳಿಯನ್ನು ಹಾಕ್ಕೋಬೇಕು. ಈರುಳ್ಳಿ ಏನು ಬಾಡಿಸ್ಲೇಬೇಕು ಅಂತೇನಿಲ್ಲ, ಆಮೇಲೆ ಇಷ್ಟೇ ಈರುಳ್ಳಿ ಹಾಕಬೇಕು ಅಂತೇನಿಲ್ಲ. ಈರುಳ್ಳಿನೂ ಚೆನ್ನಾಗಿ ಹಾಕ್ಬೋದು, ಇನ್ನೂ ಹೆಚ್ಚಾಗಿ ಹಾಕ್ಕೊಳ್ಳಿ ಪರವಾಗಿಲ್ಲ. ನಾನು ಈರುಳ್ಳಿ ಹೂ ಇದೆಯಲ್ಲ ಅದನ್ನು ಹೆಚ್ಚಾಗಿ ಬಳಸ್ತಾ ಇದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣವೇ ನಾವು ಈ ಎಲ್ಲ ತರಕಾರಿಗಳನ್ನು ಕೂಡ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇದರಲ್ಲಿ ಬೇಕಾದಷ್ಟು ತರಕಾರಿಗಳನ್ನು ಹಾಕಿದ್ದೀನಿ, ಬೇರೆ 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 ರೀತಿಯ ತರಕಾರಿಗಳು ಎಲ್ಲ ಸ್ವಲ್ಪ 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 ಇದ್ದರೆ ಮನೆಯಲ್ಲಿ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಸೂಪ್ ಮಾಡ್ಕೊಳ್ತೀನಿ. ಆರೋಗ್ಯಕ್ಕೂ ಒಳ್ಳೆಯದು, ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮಗೆ ಸಿಗತ್ತೆ. ಈಗ ನಾವು ಇಟ್ಕೊಂಡಂತಹ ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ಇದೆಯಲ್ಲ ಅದನ್ನು ಹಾಕಿ, ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಪಾಲಾಕು, ಮೆಂತ್ಯ, ಆಮೇಲೆ ಅರಿವೆ ಸೊಪ್ಪು, ದಂಟಿನ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು ಯಾವುದು ಬೇಕಾದರೂ ಬಳಸ್ಕೊಳ್ಬೋದು. ಇದಾದ ಮೇಲೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಕಲ್ಲುಪ್ಪು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ ಕಲ್ಲುಪ್ಪು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸೂಪ್ ಇದೆಯಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿ, ವಾರಕ್ಕೆ ಒಂದ್ಸರಿ ನಾನು ಈ ಸೂಪ್ ಮಾಡೇ ಮಾಡ್ತೀನಿ. ಇದರ ಜೊತೆಗೆ ವಾರಕ್ಕೆ ಇನ್ನೊಂದು ದಿವಸ 2 ದಿವಸ ಬಿಟ್ಟು ರಾಗಿ ಸೂಪ್ ಮಾಡ್ಕೊಳ್ತೀನಿ. ಸೇಮ್ ಇದೇ ಥರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅದರ ರೆಸಿಪಿ ಕೂಡ ನಾನು ಹಾಕಿದ್ದೀನಿ, ಅದನ್ನು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಡಯೆಟ್ಗೂ ಕೂಡ ತುಂಬ ಒಳ್ಳೆಯದು, ಸಣ್ಣ ಆಗೋದಕ್ಕೆ ಮತ್ತು ಡಯಾಬಿಟಿಸ್ ಇರೋರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಯಾಕಂದರೆ ಅದರಲ್ಲಿ ನಾವು ರಾಗಿಯನ್ನು ಕಡಿಮೆ ಬಳಸ್ತೀವಿ, ಇದರಲ್ಲಿ ಓಟ್ಸನ್ನು ಬಳಸೋದ್ರಿಂದ, ಅದು ಕೂಡ ತುಂಬ ಕಡಿಮೆ ಬಳಸೋದ್ರಿಂದ ನಮ್ಮ ಒಂದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಡಯಾಬಿಟಿಸ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಈ ರೀತಿ ಉಪ್ಪು ಹಾಕಿದ ಮೇಲೆ 1-2 ಸರಿ ಅದನ್ನು ಕಲ್ಕೋದು ಮತ್ತು ಮುಚ್ಚಿಡೋದು, ಈ ರೀತಿ ಮಾಡಬೇಕು. ಯಾಕಂದರೆ ಆ ತರಕಾರಿಯಲ್ಲಿರುವಂತಹ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಮತ್ತು ಅದಕ್ಕೆ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಅಷ್ಟೇ. ನೋಡಿ, ಈಗ ಇದಕ್ಕೆ ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಂಡಿರುತ್ತೆ. ಸೊ ಇದರ ನೀರು ಕೂಡ ಬಿಡೋದಕ್ಕೆ ಶುರುವಾಗಿರುತ್ತೆ. ಇಂಥ ಸಮಯದಲ್ಲಿ ನಾವು ಇದಕ್ಕೆ 2 ಸ್ಪೂನಷ್ಟು ಓಟ್ಸನ್ನು ಹಾಕಿ. ಯಾವ ಓಟ್ಸ್ ಹಾಕಬೇಕು ಅಂತಂದರೆ ಇನ್ಸ್ಟೆಂಟ್ ಓಟ್ಸ್ ಬೇಡ, ರೋಲ್ಡ್ ಓಟ್ಸ್ ಅಂತ ಸಿಗುತ್ತೆ, ಅದನ್ನು ಹಾಗೇ ಹಾಕ್ಬೋದು ಅಥವಾ ಸ್ವಲ್ಪ ಪೌಡ್ರ್ ಮಾಡು ಕೂಡ ಹಾಕ್ಬೋದು, ಅದು ನಮ್ಮ ಇಷ್ಟ. ಬಟ್ ರೋಲ್ಡ್ ಓಟ್ಸನ್ನು ಯೂಸ್ ಮಾಡಿ, ಇನ್ಸ್ಟೆಂಟ್ ಓಟ್ಸು ಬೇಡ, ಆಯಿತಾ. ಇದನ್ನು ಹಾಕಿ ಸ್ವಲ್ಪ ಹುರಿದು ಬಿಟ್ಟು 1-2 ನಿಮಿಷ ಸಾಕು, ಅದು ಮಿಕ್ಸ್ ಆಗೋದಕ್ಕಷ್ಟೇ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ನೀರು ನಿಮಗೆ ತುಂಬ ಸೂಪ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೂಪ್ ಕಡಿಮೆ ಬೇಕು, ತರಕಾರಿನೇ ಇರಬೇಕು ಚೆನ್ನಾಗಿ ಅಂತಂದರೆ ನೀವು ಕಡಿಮೆ ಮಾಡ್ಕೋಬೋದು. 2-3 ಗ್ಲಾಸ್ ಅಷ್ಟು ಹಾಕ್ಕೋಬೋದು ಇದಕ್ಕೆ. ಸೊ ಆ ತರಕಾರಿ ಎಲ್ಲ ಬೆಂದು ಅದರ ನೀರು ಬಿಡುತ್ತೆ, ತರಕಾರಿ ನೀರು, ಆವಾಗ ಅದು ರುಚಿ ಬರುತ್ತೆ, ಆಯಿತಾ. ಈಗ ನೋಡಿ, ಇದಕ್ಕೆ ನಾವು ಉಪ್ಪು ಮಾತ್ರ ಹಾಕಿದ್ದೀವಲ್ವಾ,
ಈಗ ಕೆಲವೊಂದು ಪದಾರ್ಥಗಳನ್ನು ಹಾಕಬೇಕು. ಏನು ಅಂತಂದರೆ 1.5 ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕಿ, ಮತ್ತು ಗರಂ ಮಸಾಲ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿ. ಧನಿಯಾ ಪೌಡ್ರು ಕಡಿಮೆ ಹಾಕಬೇಕು, ಜೀರಿಗೆ ಪೌಡ್ರು ಸ್ವಲ್ಪ ಜಾಸ್ತಿ ಇರಬೇಕು. ಧನಿಯಾ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ ಕರಿಮೆಣಸಿನ ಪುಡಿ ಇರುತ್ತಲ್ಲ, ಅದು ತುಂಬ ಟೇಸ್ಟ್ ಕೊಡೋವಂಥದ್ದು ಇದಕ್ಕೆ, ಜೀರಿಗೆ ಮತ್ತು ಕರಿಮೆಣಸಿನ ಪುಡಿ. ಸೊ ಮೆಣಸು ಪುಡಿನ 1 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಇಲ್ಲಿ ನಾನು ಇವತ್ತು ಖಾರ ಕಡಿಮೆ ಬೇಕು ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ, ನೀವು 1 ಸ್ಪೂನ್ ಹಾಕಿ ಚೆನ್ನಾಗಿರತ್ತೆ. ಈಗ ನಾನು ಅದಕ್ಕೆ ಟೋಫು ಹಾಕ್ತಾಯಿದ್ದೀನಿ, ಯಾಕಂದರೆ ನಮಗೆ ಪ್ರೋಟೀನ್ ಕೂಡ ಬೇಕಲ್ವ. ಇದು ಟೇಸ್ಟ್ಲೆಸ್ ಆಗಿರುತ್ತೆ, ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಹಾಕ್ಕೋಬೋದು, ಪಲ್ಯಗಳಿಗೆ ಎಲ್ಲದಕ್ಕೂ. ಹಾಗೆ ನಮ್ಮ ಮೈಗೆ ಅದು ಪ್ರೋಟೀನ್ ಹೋದಂಗೆ ಆಗುತ್ತೆ. ಸೊ ಈಗ ನೋಡಿ ಎಲ್ಲ ಹಾಕಿದಾಯಿತು. ಈಗ ಅದನ್ನು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಕ್ಕೆ ಬಿಡಬೇಕು. ಈಗ ಉಪ್ಪು ಏನಾದರೂ ಹಾಕೋದಿದೆಯಾ ಅಂತ ಒಂದು ಸರಿ ನೋಡಿಕೊಂಡು, ಕಡಿಮೆ ಇದ್ದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಇದು ಇನ್ನೂ ಸ್ವಲ್ಪ ಸ್ಟಿಕ್ಕಿ ಆಗಿರಬೇಕು. ಈಗ ಹೋಟ್ಲಲ್ಲಿ ಕೊಡ್ತಾರೆ ನೋಡಿ, ಅವರು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾರೆ, ಅದು ಸ್ವಲ್ಪ ಸ್ಟಿಕ್ಕಿನೆಸ್ ಇರುತ್ತೆ. ಆ ರೀತಿ ಬೇಕು ಅಂತಂದರೆ ನೀವು ಬಾರ್ಲಿ ಪೌಡರ್ ಇರುತ್ತಲ್ಲ, ಬಾರ್ಲಿ ಅಕ್ಕಿ ಇರುತ್ತಲ್ಲ, ಅದನ್ನು ತಂದು ಮಿಕ್ಸಿಲಿ ಹಾಕ್ಕೊಂಡ್ರೆ ಪೌಡ್ರ್ ಆಗುತ್ತೆ. ಆ ಬಾರ್ಲಿ ಪೌಡರ್ ಇದೆಯಲ್ಲ, ಅದನ್ನು ತುಂಬ ನಿಮಗೆ ಗಟ್ಟಿಯಾಗಬೇಕು, ತಿಕ್ಕಾಗಿರ್ಬೇಕು ಇನ್ನೂ ಸ್ವಲ್ಪ ಅಂತಂದರೆ ನೋಡ್ಕೊಂಡು ಹಾಕಿ. ಇದಕ್ಕೆ 1 ಸ್ಪೂನಷ್ಟು ಸಾಕಾಗುತ್ತೆ. ಓಟ್ಸ್ ಪೌಡ್ರಿಂದನೇ ಅದು ಸ್ಟಿಕ್ಕಿನೆಸ್ ಸ್ವಲ್ಪ ಬರುತ್ತೆ, ಬಟ್ ನೀವು ಸ್ವಲ್ಪ 1 ಸ್ಪೂನಷ್ಟು ಬಾರ್ಲಿ ಪೌಡರನ್ನು ಯೂಸ್ ಮಾಡಿದ್ರೆ ಅದು ನಿಮಗೆ ಸೂಪ್ ಥರನೇ ಸ್ಟಿಕ್ಕಿನೆಸ್ ಬರುತ್ತೆ. ಸೊ ಆ ರೀತಿ ಯೂಸ್ ಮಾಡ್ಬೋದು. ನೀರಾಗೆ ಇರಲಿ ಅಂತಂದರೆ ನೀವು ಓಟ್ಸ್ ಹಾಕಿರ್ತೀರಲ್ಲ, ಅದೇ ಸಾಕಾಗುತ್ತೆ ಸ್ಟಿಕ್ಕಿನೆಸ್ಗೆ ಅದು ಹಾಕೋದು. ಸೊ ಅದು ಸಾಲಿಲ್ಲ ಅಂತಂದರೆ ನೀವು ಬಾರ್ಲಿ ಪೌಡ್ರನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ತರಕಾರಿ ಬೆಂದಿದೆಯಾ ಅಂತ ನೋಡ್ಕೋಬೇಕು. ತರಕಾರಿನೂ ತುಂಬ ಬೇಯಿಸಬಾರ್ದು, ಮುಕ್ಕಾಲಷ್ಟು ಬೆಂದರೆ ಸಾಕು. ಈಗ ಇದಕ್ಕೆ ಈರುಳ್ಳಿ ಹೂವು ಅಂತಾರೆ, ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತೀವಲ್ವ, ಅದು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿದ್ರೆ ನಮ್ಮ ವೆಜಿಟೇಬಲ್ ಸೂಪ್ ರೆಡಿ ಆಯಿತು. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಹೋಟ್ಲಲ್ಲಿ ಒಂದೇ 1 ಕಪ್ ಸೂಪ್ಗೆ ಎಷ್ಟು ದುಡ್ಡು ತೊಗೊಳ್ತಾರೆ. ಇದು ನೀವು ಮನೇಲಿ ಮಾಡಿಕೊಂಡು ಬೆಳಗಿನ ಟಿಫನ್ನು ಅಥವಾ ರಾತ್ರಿಯ ಊಟ ಇದೆಯಲ್ಲ, ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಶಕ್ತಿನೂ ಬರುತ್ತೆ, ಮತ್ತು ನಿಮಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳೆಲ್ಲ ಇದರಲ್ಲಿರುತ್ತೆ. ಯಾಕಂದರೆ ಸೊಪ್ಪಿರುತ್ತೆ, ತರಕಾರಿಗಳಿರುತ್ತೆ, ಪ್ರೋಟೀನ್ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಓಟ್ಸಲ್ಲೂ ಕೂಡ ಪ್ರೋಟೀನ್ ಇರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸು ಇದರಲ್ಲಿ ಇರುತ್ತಲ್ವ, ಎಲ್ಲ ಸೇರಿ ನಿಮಗೆ ಕಂಪ್ಲೀಟ್ ಫುಡ್ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಹೆಚ್ಚಿನ ಸಮಯದವರೆಗೂ ಕೂಡ ಇದಿರುತ್ತೆ, ಹೊಟ್ಟೆ ಹಸಿಯಲ್ಲ ಬೇಗ. ಕುಡಿದು ಆ ತರಕಾರಿಗಳನ್ನು ತಿಂದ್ರಿ ಅಂತಂದರೆ ಇದು ಫೈಬರ್ ಆಗಿರೋದ್ರಿಂದ ನಿಧಾನಕ್ಕೆ ಜೀರ್ಣ ಆಗುತ್ತಲ್ವ. ಸೊ ಬೆಳಗಿನ ಟಿಫನ್ಗೆ ಆರಾಮಾಗಿ ನೀವು ಇದನ್ನು ತಿನ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಸೂಪು. ನೀವೆಲ್ಲನೂ ಕೂಡ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ.